ಹಾಯ್ ಆಲ್, ವೆಲ್ಕಮ್ ಟು ಮಾನ್ಸಲಾಗ್. ನಾವಿವತ್ತು 100 ಡೇಸ್ ಚಾಲೆಂಜಿನ ಡೇ 5 ಅಲ್ಲಿ ಇದ್ದೀವಿ. ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಆಗಿದ್ರಿಂದ ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಣ ಅಂತ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋ ಕಡಲೆಕಾಳಿಗೆ ಸ್ವಲ್ಪ ನೀರು ಬೇಯಿಸಿ ಕುಕ್ಕರ್ಗೆ ಇಟ್ಟಿದ್ದೀನಿ. ಹಾಗೆಯೇ ಕಡಲೆಬೇಳೆನ ಪಾಯಸಕ್ಕೋಸ್ಕರ ತೊಳೆದ್ಬಿಟ್ಟು ಕುಕ್ಕರಲ್ಲಿ ವಿಷಲ್ಗೆ ಇಟ್ಟಿದ್ದೀನಿ. ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೇನೆ ಹಸಿಮೆಣಸಿನ್ಕಾಯಿ, ನೀರುಳ್ಳಿ, ಟೊಮೆಟೊನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಳು ಬೇಳೆ ಎರಡು ತುಂಬಾನೇ ಚೆನ್ನಾಗಿ ಬಂದಿದೆ. 1 ಕಪ್ ಬೇಳೆಗೆ 3/4 ಕಪ್ ಅಷ್ಟು ಬೆಲ್ಲ ಸೇರಿಸಿದ್ರೆ ಸಾಕು. ಹಾಗೇನೆ ಬೆಂದಿರೋ ಕಾಳಿಗೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಕಾಯಿ ತುರಿ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಾಗತ್ತೆ. ಇಲ್ಲಿ ಕೋಸಂಬರಿಗೆ ನಾನು ನೀರುಳ್ಳಿ, ಸೌತೆಕಾಯಿ, ಕ್ಯಾರೆಟ್, ಕೊತ್ತಂಬರಿ ಹಾಗೇನೆ ಕಾಯಿ ತುರಿನ ಸೇರಿಸಿ ನೆನೆಸಿಟ್ಟಿರೋ ಹೆಸರು ಬೇಳೆನ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಕೋಸಂಬರಿ ತುಂಬಾನೇ ರುಚಿಯಾಗಿ ಬರುತ್ತೆ. ಮೊನ್ನೆ ಮಾಡಿಟ್ಟಿದ್ದ ತುಪ್ಪ ಎಷ್ಟು ಮರಳಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಿ ಅಲ್ವಾ. 4 ದಿವಸ ಕಳೆದ್ರೆ ಸಾಕು ಇದೇ ತರ ಬರುತ್ತೆ. ನೀವು ನೋಡ್ತಾ ಇರೋದು ಇಲ್ಲಿ ಬಟ್ಟೆ ಸ್ಟೋರ್ ಮಾಡಕ್ಕಾಗಿರ್ಬೋದು, ಟಾಯ್ಸ್ ನ ಸ್ಟೋರ್ ಮಾಡಕ್ಕಾಗಿರ್ಬೋದು, ಆ ತರದ ಬಾಕ್ಸ್ ಇದು. ಫೋಲ್ಡಬಲ್ ಕೂಡ ಇದೆ ಇದು. ಇದನ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಇದ್ರ ಲಿಂಕ್ ಮತ್ತೆ ಡೀಟೇಲ್ಸ್ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾರೆಲ್ಲ ಬೇಕೋ ಅವರು ಚೆಕ್ ಮಾಡ್ಕೋಬಹುದು. ಹಾಗೇನೆ ನಾನು ಇಲ್ಲಿ ಬಟ್ಟೆನೆಲ್ಲ ಮಡ್ಚಿಟ್ಟು ಇದ್ರಲ್ಲಿ ಜೋಡ್ಸಕ್ಕೆ ಹೆಂಗೆ ಏನು ಅಂತ ನೋಡ್ತಾ ಇದ್ದೆ. ನಾನು ಮೊದಲು ಕೂಡ ಈ ತರ ತರಿಸಿದ್ದೀನಿ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.